ಇದು ಹೇಗೆ ಅಂತ ಡಿಸ್ಟರ್ಬ್ ಮಾಡಬಾರ್ದು. ಹೀಗೆ ಹತ್ತಿರ ಹೀಗೆ ಕೈ ಇಟ್ಕೊಂಡು ಹೋಗುವಂತದ್ದು, ಕೈಯಲ್ಲಿ ಹಿಡಿಬಹುದು, ಈ ತರ ಹಿಡಿಯುವಂತದ್ದು ನೋಡಿ, ಈ ತರ ಹಿಡಿಯುವಂತದ್ದು ನೋಡಿ, ಈ ತರ ಹಿಡಿಯುವಂತದ್ದು. 3 ಸಿಗಡಿ ಮೀನು ಇಟ್ಟು extraordinary taste. ಒಂದು ಬಾಳೆ ಬಾಳೆ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ಇವತ್ತು ಏನಂತ ಹೇಳಿದರೆ ಒಂದು ಸ್ಪೆಷಲ್ ವೀಡಿಯೋ ಮಾಡುವಂಥ ವೀಡಿಯೋ ಏನಂತ ಹೇಳಿದರೆ ಒಂದು ಫುಡ್ ಲಾಗಲ್ಲಿ ಈಗ ಈ ಮಳೆಗಾಲದ ಸೀಸನಲ್ಲಿ, ಈಗ ಮಳೆ ಆಲ್ರೆಡಿ ಬರ್ತಾ ಉಂಟು, ಮಳೆಗಾಲದ ಸೀಸನಲ್ಲಿ ಯಾವುದೇ ಥರದ ಮೀನೆಲ್ಲ ಸಿಗುದಿಲ್ಲ, ಜಾಸ್ತಿಯಾಗಿ ಫ್ರೆಶ್ ಮೀನು ಸಿಗುದಿಲ್ಲ. ಮೀನು ಸಿಗುತ್ತೆ, ಫ್ರೆಶ್ ಮೀನು ಸಿಗುದಿಲ್ಲ, ಎಲ್ಲ ಫ್ರೀಸರ್ ಇದಾಗಲಿ ಅಥವಾ ಸ್ಟೋರೇಜ್ ಇದು ಫಿಶ್ ಅಂಥದ್ದೆಲ್ಲ ಸಿಗುವಂಥದ್ದು. ನಾ ಇವತ್ತು ಏನಂತ ಹೇಳಿದರೆ ಒಂದು ಬಿರಿಯಾನಿ ಮಾಡುವಂಥ ಎನಿಸ್ಬೇಕಾದ್ರೆ ನಮಗೆ ಪ್ಲಾನ್ ಬಂದದ್ದು ಒಂದು ಸಿಗಡಿ ಮೀನಿನ ಬಿರಿಯಾನಿ ಮಾಡುವ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಸಿಗಡಿ ಮೀನಿನ ಬಿರಿಯಾನಿ ಮಾಡುವ ಅಂತ ಹೇಳ್ಬಿಟ್ಟು ಸಿಗಡಿ ನೋಡ್ಲಿಕ್ಕೆ ಬಂದೆವು. ಇಲ್ಲಿ ನೋಡ್ಬೋದು ನಿಮ್ಗೆ ಸಿಗಡಿ ಯಾವ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ದೊಡ್ಡ ಸೈಜಿನ ಸಿಗಡಿ ಇದೆ, ಕುತ್ಕೊಂಡಿದೆ, ನೋಡುವ, ಹಿಡಿಯುವ ಇದನ್ನು ಹಿಡಿದು ಬಿಟ್ಟು ಬಿರಿಯಾನಿ ಮಾಡುವ. ಯಾವ ತರ ಕಾಣ್ತಾ ಇದೆ ನೋಡ್ಬೋದು ನಿಮ್ಗೆ, ದೊಡ್ಡ ಸೈಜ್ ಇದು ಸಿಗಡಿ. ಅದನ್ನ ಯಾವ ತರ ಹಿಡಿಯುವುದಂತ ನಾನು ಕಲಿಸ್ಕೊಡ್ತೇನೆ ನಿಮ್ಗೆ, ಬನ್ನಿ. ಇದು ಹೇಗೆ ಅಂತ ಡಿಸ್ಟರ್ಬ್ ಮಾಡಬಾರ್ದು, ಹೀಗೆ ಹತ್ತಿರ ಹೀಗೆ ಕೈ ಇಟ್ಕೊಂಡು ಹೋಗುವಂತದ್ದು, ಕೈಯಲ್ಲಿ ಹಿಡಿಬಹುದು, ಈ ತರ ಹಿಡಿಯುವಂತದ್ದು ನೋಡಿ, ಈ ತರ ಹಿಡಿಯುವಂತದ್ದು ನೋಡಿ, ಈ ತರ ಹಿಡಿಯುವಂತದ್ದು. 3 ಸಿಗಡಿ ಮೀನು ಇಟ್ಕೊಂಡಿದೆ, ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸಿಗಡಿ ಜೀವ ಮೀನು ಇದು. ಇದನ್ನೀಗ ತಗೊಂಡು ಹೋಗೋ ಬಿರಿಯಾನಿ ಮಾಡುವ. ನೋಡ್ಬೋದು ಈಗ ನಾವು ಆ ಸಿಗಡಿ ಮೀನು ಏನಾಗಿದೆ ಇಟ್ಕೊಂಡಿದ್ದೇವೆ, ಅಂದ್ರೆ ಮಳೆಗಾಲದಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಹೋಗಿ ತರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಇಟ್ಕೊಂಡು ಬಂದಿರೋದು. ನೋಡಿ, ಇಷ್ಟು ಮೀನು ಒಂದೇ ಸೈಜ್ ಇದು ಸಿಗಡಿ ಮೀನು ಸಿಕ್ಕಿದೆ, ನೋಡ್ಬೋದು ನಿಮ್ಗೆ. ಇದೆಲ್ಲ ಅದರದ್ದು ನದಿದು, ಅಂದ್ರೆ ಇದು ಸಮುದ್ರ ಬದಿಯಲ್ಲಿ ಕುಳದಲ್ಲಿ ಸಿಗುವಂತದ್ದು ಎಟ್ಟಿ, ನೋಡ್ಬೋದು ಒಂದೇ ಸೈಜ್. ಇದನ್ನೀಗ ಮಾರ್ಕೆಟ್ ಅಲ್ಲಿ ತರುದಿದ್ರೆ ಈ ಟೈಮಲ್ಲಿ ಕಡಿಮೆ ಅಂದ್ರೂ ಕೂಡ ಇದಕ್ಕೊಂದು 600 ರೂಪಾಯಿ ತನಕ ಇರುತ್ತೆ. ಕಡಿಮೆ ಅಂದ್ರೂ 600 ರೂಪಾಯಿಗಿಂತ ಜಾಸ್ತಿ ಇರ್ಬೋದು. ನೋಡ್ಬೋದು ಒಂದೇ ಸೈಜ್ ಇದು, ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಿದೆ ನೋಡ್ಬೋದು. ಇದರದೀಗ ಜೀವ ಹೋಗಿದೆ ಆಲ್ರೆಡಿ, ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಬೇಗ ನಮ್ದು ನೀರಿನ ಜಪ್ಪೆಲ್ ನೀರಿಗೆ ಹೋಗ್ಬಿಟ್ಟು ಹಿಡಿದುಕೊಂಡು ತಂದದ್ದು. ಎಷ್ಟು ಸೈಜ್ ದೊಡ್ಡದಿದೆ ಅಂತ ನೋಡ್ಬೋದು ನೋಡಿ. ಇದರದೀಗ ಸಿಗಡಿ ಮೀನಿನ ಬಿರಿಯಾನಿ ಮಾಡುವ. ಈ ಸೈಜ್ ನೋಡ್ಬೋದು ನಿಮ್ಗೆ ಯಾವ ತರ ಎಷ್ಟು ದೊಡ್ಡದಿದೆ ಅಂತ. ಇದು ಹಿಡಿಬೇಕಾದ್ರೆ ಇದರದ್ದು ಮುಳ್ಳು ನೋಡ್ಬೋದು ನೀವು. ಈ ಮುಳ್ಳು ಆಕ್ಚುಲಿ ಹೇಳ್ಬೇಕಾದ್ರೆ ಈ ಮುಳ್ಳು ಏನಿದೆ ತುಂಬಾ ಶಾರ್ಪ್ ಆಗಿರುತ್ತೆ, ಇದರಲ್ಲಿ ಅವುಗಳು ಕಚ್ಚುವಂಥದ್ದು. ಹಿಡಿಬೇಕಾದ್ರೆ ತುಂಬಾ ಜಾಗೃತೆಯಲ್ಲಿ ಈ ತರ ಹೋಗ್ಬಿಟ್ಟು ಇಲ್ಲಿ ಈ ತರ ಹಿಡಿಬೇಕಾಗತ್ತೆ. ಮತ್ತೆ ಕಾಣಿದ್ರೆ ಸ್ವಲ್ಪ ಹಿಡಿಬಹುದು, ಇಲ್ಲಾಂದ್ರೆ ಈ ತರ ಮಾಡ್ಕೊಂಡು ಹೋಗ್ಬಿಟ್ಟು ಹಿಡಿಬೇಕು. ಆ ಟೈಮಲ್ಲಿ ಇದೆಲ್ಲ ಕಚ್ಚಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಳದಿ ಇದನ್ನು ಹಾಕ್ಬೇಕಾಗತ್ತೆ, ಪೌಡರ್, ಅದು ನಂಜಿ ಇದು ತುಂಬಾ, ಅದಕ್ಕೋಸ್ಕರ. ನೋಡ್ಬೋದು ಮೀನು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು, ಫ್ರೆಶ್ ಇದೆ ತುಂಬಾ. ಓಕೆ, ನೋಡ್ಬೋದು ಎಷ್ಟು ಸೈಜ್ ನೋಡ್ಬೋದು, ಎಲ್ಲ ಒಂದೇ ರೀತಿಯ ಸಿಗಡಿ ಮೀನು. ನೋಡ್ಬೋದು ಇದು ಮೀಸೆ. ಮೀಸೆ ಎಂತ ಕೇಳುದಂದ್ರೆ ಇದು ದೂರದಿಂದನೇ ಅಟ್ಯಾಕ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಿರೋದು, ಸೆನ್ಸರ್ಸ್ ತರ. ಜೀವಂತದಲ್ಲಿ ಏನಂದ್ರೆ ಈ ಮೀಸೆ ಎಲ್ಲೆಲ್ಲಿ ಟಚ್ ಆಗುತ್ತೆ ಇದ್ರದ್ದು ಇದೆಲ್ಲ ಹೋದಾಗ ನಿಮ್ಗೆ ಬೇರೆ ಇದ್ರದ್ದು ತಿನ್ನುವ ಆಹಾರಕ್ಕೆಲ್ಲ ಗೊತ್ತಾಗುದಿಲ್ಲ. ಇದು ಟಚ್ ಮಾಡಿಬಿಟ್ಟು ಹಿಂಗೆ ಟಚ್ ಮಾಡಿಬಿಟ್ಟು ಇದು ಓಕೆ ಅಂತ ಹೇಳಿದ್ರೆ ಸ್ಟಕ್ ಅಂತ ಹೇಳ್ಬಿಟ್ಟು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಇದು ಸಿಗಡಿ ಮೀನ್ ಅಂತ ಹೇಳುದು. ಇದೆರಡು ಕಣ್ಣು, ಇದ್ರದ್ದು ಕಣ್ಣು ನೋಡ್ಬೋದು, ಹೊರಗೆ ಮತ್ತೆ ಒಳಗಡೆ ಕೂಡ ಹೋಗುತ್ತೆ. ಅದೊಂದು ಮೈನ್ ಡಿಫೆನ್ಸಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಇದೆ. ಓಕೆ, ಈ ಕಾಲೆಲ್ಲ ಅಷ್ಟೊಂದು ಪವರ್ಫುಲ್ ಆಗಿರುವುದಿಲ್ಲ, ಕಾಲು ಅದು ಸ್ಟೈಲಿಗೆ ಮಾತ್ರ ಇಡುವಂತದ್ದು. ಈ ಕಾಲೆಲ್ಲ ಸ್ವಿಮ್ಮಿಂಗ್ ಕಾಲು, ಇದೆಲ್ಲ ಕೈ ಟಚ್ ಆಗಿ ಕ್ಯಾಚ್ ಮಾಡಿ ಹಿಡಿಯುವಂತದ್ದೆಲ್ಲ ಈ ಏಡಿ ಮೀನು ಯಾವ ತರ ಅದರ ತರನೇ ಕಾಲು ಇರುತ್ತೆ ಇದ್ರದ್ದು. ಆಕ್ಚುಲಿ ರುಚಿಕರವಾದ ಸಿಗಡಿ ಮೀನಿನ ಒಂದು ಬಿರಿಯಾನಿ ಮಾಡುವ,
ಬಿರಿಯಾನಿ ಮಾಡಿಬಿಟ್ಟು ತಿನ್ನುವ ಈ ಮಧ್ಯಾಹ್ನ ಟೈಮಲ್ಲಿ. ತೋರಿಸ್ತೇನೆ ಯಾವ ತರ ಮಾಡೋದಂತ, ಬನ್ನಿ. ಕ್ಲೀನ್ ಮಾಡೋದು ಯಾವ ತರ ಅಂತ ನಾನು ತೋರಿಸ್ಕೊಡ್ತೇನೆ. ಇದು ಕ್ಲೀನ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ, ತುಂಬಾ ಸುಲಭ ಇದೆ. ಈ ತರ ಇದರದ್ದು ಕೈ ಕಾಲನ್ನು ತೆಗೆಯುವಂತದ್ದು, ತೆಗೆದು ಬಿಟ್ಟು ಇದರ ಮೇಲ್ಗಡೆದು ಪದರ ಏನಿದೆ ಫ್ರೆಶ್ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ತೆಗಿಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಮಾಂಸ ಬಿಡುದಿಲ್ಲ. ಅದರದ್ದು ಮೇಲ್ಗಡೆದು ಕವರ್ ಏನಿರುತ್ತೆ ಅದು ಬಿಡುದಿಲ್ಲ. ಇಲ್ಲಿ ಹಿಂದ್ಗಡೆ ಒತ್ತಿ ಆಯ್ತು ಟಕ್ ಅಂತ ಬರುತ್ತೆ, ನೋಡ್ಬೋದು ಸಿಗಡಿ. ಇದೆಲ್ಲ ಬಿಸಾಕ್ಲಿಕ್ಕೆ, ಇದು ತಿನ್ಲಿಕ್ಕೆ. ಇದರದ್ದು ಇನ್ನೂ ಕ್ಲೀನ್ ಮಾಡ್ಲಿಕ್ಕೆ ಇದೆ ಆಕ್ಚುಲಿ. ಇಲ್ಲಿಂದ ತೆಗೆದು ಬಿಟ್ಟು ಇದರದ್ದು ಮೇನ್ ನರು ಏನಿದೆ ಅದು ತೆಗಿಬೇಕಾಗತ್ತೆ, ನೋಡ್ಬೋದು. ಸಿಗಡಿ ಮಾಡುವ ವಿಧಾನ ಇದು. ಫಸ್ಟ್ ಇಲ್ಲಿಂದ ಇದರದ್ದು ಬೇರೆ ಬೇರೆ ಟೈಪ್ ಅಲ್ಲಿ ಮಾಡ್ತಾರೆ. ಕೆಲವರು ಇದ್ರದ್ದು ಈ ತರ ತೆಗಿತಾರೆ, ಈ ತರ ತೆಗೆದು ಬಿಟ್ಟು ಇದನ್ನು ಕೂಡ ಒಟ್ಟಿಗೆ ಹಾಕ್ತಾರೆ. ಈ ಪೋರ್ಷನ್ ಏನಿದೆ ಇದು ತುಂಬಾ ಪರಿಮಳವಾಗುತ್ತೆ, ಸಾರೆಲ್ಲ ಮಾಡುದಿದ್ರೆ. ನಾವು ಮಾತ್ರ ಇದನ್ನು ತೆಗಿಬೇಕಾಗುತ್ತೆ, ನಾನು ತಿನ್ನುದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್. ನಂಗೆ ಸ್ವಲ್ಪ ಕ್ಲೀನ್ ಅಂದ್ರೆ ತುಂಬಾ ಇಷ್ಟ, ಆ ಕಾರಣಕ್ಕಾಗಿ ನಾನು ಆ ತರ ಮಾಡುದಿಲ್ಲ. ನೋಡ್ಬೋದು. ಈ ತರ ಒತ್ತಿದ್ರೆ ಆಯ್ತು, ಬರುತ್ತೆ. ಓಕೆ, ಎಲ್ಲ ಮೀನನ್ನು ಮಾಡಿಬಿಟ್ಟು ತೋರಿಸ್ತೇನೆ ನಾನು ಯಾವ ತರ ಅಂತ. ನೋಡ್ಬೋದು ಎಟ್ಟಿ ಸಿಗಡಿ ಏನಿದೆ ಇದು ಮಾಡಿ ಆಗಿದೆ. ಅದರಲ್ಲಿ ವೇಸ್ಟೇಜ್ ಜಾಸ್ತಿ ಆಕ್ಚುಲಿ ಸಿಗಡಿ ಮೀನಲ್ಲಿ. ಇದೆಲ್ಲ ಪೀಸ್ ನೋಡ್ಬೋದು, ಇಷ್ಟು ಕ್ಲೀನ್ ಮಾಡಿ ಆಗಿರುವಂತದ್ದು. ಮಿಕ್ಕಿದ್ದೆಲ್ಲ ವೇಸ್ಟೇಜ್ ನೋಡ್ಬೋದು ಎಷ್ಟಿದೆ ಅಂತ. ಕ್ಲೀನ್ ಆಗಿಲ್ಲ, ಆದ್ರೆ ಬೆನ್ನೆದು ಇದು ತೆಗಿಲಿಕ್ಕೆ ಉಂಟು. ಆದ್ರೆ ಇದು ನೋಡ್ಬೋದು, ಇಷ್ಟು ನಾವು ಮೀನು ಇದಿಷ್ಟು ವೇಸ್ಟೇಜ್ ಜಾಸ್ತಿ ಇರೋದು ಸಿಗಡಿ ಮೀನಲ್ಲಿ. ಓಕೆ, ಇದನ್ನೀಗ ಬಿಸಾಕುವ ನಾವು. ಇದನ್ನು ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು, ಕ್ಲೀನ್ ಮಾಡುವ. ನೋಡ್ಬೋದು ಕ್ಲೀನ್ ಮಾಡೋದು ರೀತಿ ನೋಡ್ಬೋದು. ಈ ತರ ಯಾವ ತರ ಕ್ಲೀನ್ ಮಾಡೋದಂತ. ಇದರದ್ದು ಬೆನ್ನಿದು ಈ ತರ ಬೆನ್ನಲ್ಲಿ ಕಟ್ ಮಾಡಿ ತೆಗಿಬೇಕು. ಈ ತರ ಕಂಪ್ಲೀಟ್ ಕಟ್ ಮಾಡಿ ಫುಲ್ ಆ ತರ ಈ ತರ ಸಿಗುತ್ತೆ. ಇದೇ ಆಕ್ಚುಲಿ ಮೇನ್ ವೇಸ್ಟೇಜ್. ಇದನ್ನು ಈ ತರ ಬರುತ್ತೆ, ಇದನ್ನು ಬಿಸಾಕ್ಬೇಕಾಗತ್ತೆ. ನೋಡ್ಬೋದು, ಅದು ನಂಜಿ, ತುಂಬಾ ನಂಜಿ ಇದು ಆಕ್ಚುಲಿ. ಆ ನಂತರ ಇದು ಕ್ಲೀನ್ ಆಗಿದೆ, ನೋಡ್ಬೋದು. ಓಕೆ, ಮಳೆ ಬರ್ತಾ ಉಂಟು, ನೋಡ್ಬೋದು ಮಳೆ. ಮಂಜಲ್ದತ್ತು ಕಲ್ಲುಪ್ಪು ಇಷ್ಟು ಹಾಕ್ಬೇಕಾಗತ್ತೆ ಅದರದ್ದು ಕ್ಲೀನ್ ಮಾಡಲಿಕ್ಕೆ. ಕ್ಲೀನ್ ಅಂದರೆ ಅದರಲ್ಲಿ ಏನು ಇರುತ್ತೆ, ಈ ಅಂಟು ಆಗಲಿ ಅಥವಾ ಅದರದ್ದು ನಂಜಿ ಆಗಲಿ, ಅದು ಹೋಗಲಿಕ್ಕೆ ಸ್ವಲ್ಪ ಅರಶಿನ ಹುಡಿ. ಇದೇನಂತ ಹೇಳಿದರೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಹುಡಿ. ಇದರಲ್ಲಿ ಯಾವ ಥರದ್ದು ಕೆಮಿಕಲ್ ಎಲ್ಲ ಇರುವುದಿಲ್ಲ. ನೋಡ್ಬೋದು ಕಮ್ಮಿನ ಬರ್ತಾ ಉಂಟು, ಅರಶಿನ ಹುಡಿದೆ. ಈ ಥರ ಮಾಡಿಬಿಟ್ಟು ಸ್ವಲ್ಪ ಈ ಥರ ಶೇಕ್ ಮಾಡಬೇಕಾಗತ್ತೆ. ನೋಡ್ಬೋದು, ನೋಡ್ಬೋದು ಎಟ್ಟಿ ಸಿಗಡಿ ಇದನ್ನು ಚಂದ ಮಾಡಿ ಕ್ಲೀನ್ ಮಾಡುವ ನೀರಿನಲ್ಲಿ. ಕಲ್ಲುಪ್ಪು ಹಾಕಿಬಿಟ್ಟು ಈ ಥರ ಮಾಡಿದರೆ ಅದರದ್ದು ಅಂಟೆಲ್ಲ ಕ್ಲೀನಾಗಿ ಹೋಗುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಡೈರೆಕ್ಟ್ ನೀರು ಹಾಕುವ. ಥರ ಕ್ಲೀನ್ ಮಾಡಿದ್ದನ್ನು ಇದು ಮಾಡುವ. ಅಂದರೆ ಒಂದು 2-3 ಸರ್ತಿ ಕ್ಲೀನ್ ಮಾಡಬೇಕು. ಜಾಸ್ತಿ ಕ್ಲೀನ್ ಮಾಡಿದರೆ ಅದರದ್ದು ಟೇಸ್ಟ್ ಏನಿದೆ ಎಲ್ಲ ನೀರಿನಲ್ಲಿ ಹೋಗುತ್ತೆ. ಟೇಸ್ಟ್ ಜಾಸ್ತಿ ನೀರಲ್ಲಿ ಹೋಗಬಾರ್ದು. ಒಂದು ಲೆಕ್ಕದಲ್ಲಿ ಒಂದು 2-3 ಸರ್ತಿ ಕ್ಲೀನ್ ಮಾಡಿದರೆ ಸಾಕು. ಓಕೆ, ಲಾಸ್ಟ್ ಒಂದೊಮ್ಮೆ ಕ್ಲೀನ್ ಮಾಡುವ. ಈ ಸಿಗಡಿ ಮೀನನ್ನೆಲ್ಲ ಒಂದೊಂದೇ ಮೀನಾಗಿ ಕ್ಲೀನ್ ಮಾಡಬೇಕಾಗಿಲ್ಲ. ಅದೊಂದು ಇದರದ್ದು ಒಂದು ಇದಂತ ಹೇಳ್ಬೋದು, ಒಂದು ಅಡ್ವಾಂಟೇಜ್. ಎಲ್ಲ ಮೀನು ಈ ಥರ ಒಟ್ಟಿಗೆ ಹಾಕಿ ಈ ಥರ ಮಾಡಿದರೆ ಕ್ಲೀನ್ ಆಗುತ್ತೆ. ಅದಕ್ಕೆ ಟಚ್ ಆಗಿಬಿಟ್ಟು ಕ್ಲೀನ್ ಆಗುತ್ತೆ. ಆಯಿತು, ಕ್ಲೀನ್ ಮಾಡಿ ಆಯಿತು. ಇನ್ನು ತಗೊಂಡು ಹೋಗಬೇಕು. ಓಕೆ, ಇದರಲ್ಲಿ ಹಾಕುವ ಕ್ಲೀನ್ ಮಾಡಿದ್ದನ್ನು.
ಈ ಬಿರಿಯಾನಿ ಮಾಡಬೇಕಾದ್ರೆ ಒಂದು 2-3 ಸರ್ತಿ ಜಾಸ್ತಿ ಕ್ಲೀನ್ ಮಾಡಿದರೆ ಉತ್ತಮ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಇದರದ್ದು ಇದು ಕಮ್ಮೆನೇನಿದೆ ಅದು ರೈಸಲ್ಲಿ ಬರಬಾರ್ದು. ಅದಕ್ಕೋಸ್ಕರ ನಮ್ಮ ಮಸಾಲದ ಕಮ್ಮೆನೆ ಅಂದರೆ ಸ್ಮೆಲ್. ಅದರಲ್ಲಿ 2 ಟೈಪ್ ಇದು ಸ್ಮೆಲ್ ಬರುತ್ತೆ ಈ ಸಿಗಡಿ ಮೀನಲ್ಲಿ. ಒಂದು ಒಳ್ಳೆ ಸ್ಮೆಲ್, ಅದು ತಿನ್ನಬೇಕಾದ್ರೆ ಒಳ್ಳೆಯದಾಗುತ್ತೆ. ಮತ್ತೊಂದು ಕ್ಲೀನ್ ಮಾಡಿಲ್ಲ ಅಂದರೆ ಇನ್ನೊಂದು ಸ್ಮೆಲ್ ಬರುತ್ತೆ. ಅದು ಬಂದರೆ ನಮ್ಮ ಮತ್ತೆ ರೈಸಲ್ಲಿ ನಮಗೆ ತಿನ್ನಲಿಕ್ಕೆ ಸರಿಯಾಗೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಚೆಂದ ಮಾಡಿ ಕ್ಲೀನ್ ಮಾಡಿದರೆ ಉತ್ತಮ. ಓಕೆ, ಇನ್ನು ಇದನ್ನು ಯಾವ ಥರ ಬಿರಿಯಾನಿಗೆ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗುವ. ಹಲೋ ಫ್ರೆಂಡ್ಸ್, ನೋಡ್ಬೋದು ಈಗ ನಾವು ಕ್ಲೀನ್ ಮಾಡಿರೋ ಸಿಗಡಿಯನ್ನು ಅದನ್ನು ಪಾತ್ರೆಗೆ ತಗೊಳ್ಳುವ. ಪಾತ್ರೆಗೆ ತಗೊಳ್ಬಿಟ್ಟು ಎಲ್ಲ ಸಿಗಡಿಯನ್ನು ಈ ಥರ ಹಾಕ್ಬಿಟ್ಟು ಆನಂತರ ನಾವು ಇದೇನು ಒಂದು ಜಿಂಜರ್ ಗಾರ್ಲಿಕ್ಕನ್ನು ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿದು ಪೇಸ್ಟ್ ಥರ ಮಾಡಿದ್ದೇವೆ. ಅಂದರೆ ಪೇಸ್ಟ್ ಥರ ಕಂಪ್ಲೀಟ್ ಪೇಸ್ಟ್ ಅಲ್ಲ, ನೋಡ್ಬೋದು ಜಜ್ಜಿ ಹಾಕಿರುವಂಥದ್ದು. ಅದನ್ನು ಕೂಡ ಹಾಕುವ. ಆನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪೇನಿದೆ ನಾನು ಹಾಕ್ತಿರೋದು ಪುಡಿ ಉಪ್ಪು, ಅಂದರೆ ಇದು ಉಪ್ಪು, ಪುಡಿ ಉಪ್ಪು. ಆನಂತರ ಅರಶಿನ ಕೂಡ ಅಷ್ಟೇ, ನಮ್ಮ ಮನೆಯಲ್ಲೇ ತಯಾರಿಸಿದಂಥ ಅರಶಿನ ಹುಡಿ, ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಹಾಕಬೇಕು. ಕ್ಲೀನ್ ಮಾಡಬೇಕಾದ್ರೆ ಹಾಕಿರ್ತೇವೆ, ಆದರೆ ಮತ್ತೊಮ್ಮೆ ಕೂಡ ಹಾಕಿದರೆ ಒಳ್ಳೆಯದಾಗಿರುತ್ತೆ. ಉಪ್ಪು ಕೂಡ ಅಷ್ಟೇ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕು. ಚಂದ ಮಾಡಿ ಬೆರೆಸೋಕ್ಕಿಂತ ಮುಂಚೆ ನೀವು ಇದು ನೋಡ್ಬೋದು ಮಸಾಲ. ನಾವೀಗ ಯಾವುದು ಮಸಾಲ ಯೂಸ್ ಮಾಡ್ತಿದ್ದೇವೆ ಅಂದರೆ ನಮ್ಮದು ಅರಬಿಕ್ ಇದೆ, ಅಂದರೆ ಗಲ್ಫ್ ಇದು. ಆ್ಯಕ್ಚುಲಿ ಇದು ಮಸಾಲ ನೋಡ್ಬೋದು, ರೂ ಅಂತ ಹೆಸರು. ಫಿಶ್ ಬಿರಿಯಾನಿದು ಮಸಾಲ ಆ್ಯಕ್ಚುಲಿ ಬಂದ್ಬಿಟ್ಟು ರೂ ಅಂತ ಹೆಸರಿದೆ. ಅದು ಗಲ್ಫ್ ಇದು ಮಸಾಲ. ನೀವು ಬೇಕಾದರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಟೇಸ್ಟಿಗೆ ತಕ್ಕ ನಿಮಗೆ ಯಾವ್ದು ಬೇಕು ಅಂಥದ್ದು. ಫಿಶ್ಶಿದು ಕೂಡ ಫಿಶ್ಶಿದು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಚಿಕನ್ ಬಿರಿಯಾನಿದು ಕೂಡ ಬೇಕಿದ್ರೆ ಚಿಕನ್ ಬಿರಿಯಾನಿ ಯೂಸ್ ಮಾಡ್ಬೋದು. ನಾವು ಇದೊಂದು ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಫಿಶ್ಶಿದು ಮಸಾಲ ಯೂಸ್ ಮಾಡ್ತಿದ್ದೇವೆ. ತುಂಬ ಟೇಸ್ಟ್ ಇರುತ್ತೆ ರೂಹು. ನೋಡ್ಬೋದು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಮಸಾಲ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಮಸಾಲ ಎಲ್ಲ ಹಾಕುವ. ನೋಡ್ಬೋದು ಈಗ ಮಸಾಲ ನಾವು ಕಟ್ ಮಾಡಿದ್ದೇನಿದೆ ಎಲ್ಲ ಇದು ಮಸಾಲ ಪೌಡ್ರ್ ಇದು ತಂದುಕೊಂಡಿರುವ ಪಾತ್ರೆಗೆ ಈ ಮಸಾಲ ನೋಡ್ಬೋದು ಯಾವ ಥರ ಇದೆ ಅಂತ. ನಾರ್ಮಲ್ ಮಸಾಲ ಥರ ಇಲ್ಲ, ಕ್ಲಿಯರ್ ಆಗಿ ನೋಡಿದರೆ ನಿಮಗೆ ಜಜ್ಜಿ ಮಾಡಿರುವಂಥದ್ದು ಮಸಾಲ ಥರ ಇದೆ. ಅಂದರೆ ಅರಬಿಕ್ ಸ್ಟೈಲ್ ಇದೆ ಆ್ಯಕ್ಚುಲಿ ಮಸಾಲ ಬಂದ್ಬಿಟ್ಟು. ಅರಬಿಕ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅದೇ ಥರದ ಮಸಾಲ ಇರುತ್ತೆ. ನೋಡ್ಬೋದು ಇದು ಲೀವ್ಸ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ಗರಿಯಾಗಿ ಫೈನೆಸ್ಟ್ ಪೇಸ್ಟಲ್ಲಿ ಇಲ್ಲ, ಈ ಥರದೇ ಇದು ಮಾಡಿದರೆ ಬಿರಿಯಾನಿಗೆ ಆ್ಯಕ್ಚುಲಿ ಇದೇ ಥರದ್ದು ಹಾಕಬೇಕು. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ, ಯಾಕಂದರೆ ಸ್ವಲ್ಪ ಅದು ಅಂಟು ಬರಲಿಕ್ಕೆ, ಮತ್ತು ಟೇಸ್ಟ್ ಕೂಡ ಅದೇ ಥರ ಆಗುತ್ತೆ. ನೋಡ್ಬೋದು. ಆನಂತರ ಕಲಸಿದರೆ ಚಂದ ಮಾಡಿ ಕಲಿಸ್ಬೇಕು, ನೀರು ಹಾಕ್ಲಿಕ್ಕಿಲ್ಲ ಆ್ಯಕ್ಚುಲಿ. ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಮಾಡುವಂಥದ್ದು. ಇದು ಈಗ ಮಾಡ್ತಾ ಇರೋದು ನಾವೇನಂತ ಹೇಳಿದರೆ ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ನೋಡ್ಬೋದು ಸಿಗಡಿ ಏನಿದೆ ಇದನ್ನು ಮ್ಯಾರಿನೇಟ್ ಎಷ್ಟು ಮ್ಯಾರಿನೇಟ್ ಅಂದರೆ ಒಂದು 1.5 ತಾಸು ಮ್ಯಾರಿನೇಟ್ ಮಾಡಿದರೆ ಚಂದವಾಗಿ ಇದು ಸವಿತದೆ. ಅಂದರೆ ಒಳಗಡೆ ಇರುವಂಥದ್ದು ಏನಿರುತ್ತೆ ಮಸಾಲ ಮತ್ತು ಮಾಂಸಕ್ಕೆ ಚಂದ ಮಾಡಿ ಸವಿತದೆ. ಆ ನಂತರ ಇದನ್ನು ಚಿಕನ್ ಬಿರಿಯಾನಿದು ಮಸಾಲಕ್ಕೆ ಮಾಡ್ಬೋದು. ನೋಡ್ಬೋದು ಯಾವ ಥರ ಮಿಶ್ರಣ ಆಗಿದೆ ಅಂತ ಹೇಳ್ಬಿಟ್ಟು. ಚೆಂದಾಗಿ ಮಿಶ್ರಣ ಆಗಿದೆ, ನೋಡ್ಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇದೆ ನೋಡಿ. ಆನಂತರ ನಿಮಗೆ ಈ ಮಸಾಲದಲ್ಲಿ ಏನೇನು ಇದೆ ಅಂತ ಹೇಳೋದಾದರೆ ನಿಮಗೊಂದು ಅರಬಿಕ್ ಮಸಾಲದಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಿಮಗೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಿದ್ದಾರೆ, ಮತ್ತು ನಾರ್ಮಲ್ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಮತ್ತು ಡ್ರೈಡ್ ಮ್ಯಾಂಗೋ, ಅಂದರೆ ನಮ್ಮದು ಮಾವಿನಕಾಯಿ ಏನಿದೆ ಅದು ಡ್ರೈಡ್ ಮ್ಯಾಂಗೋ ಯೂಸ್ ಮಾಡಿದ್ದಾರೆ. ಆನಂತರ ಅರಶಿನ ಕೂಡ ಹಾಕಿದ್ದಾರೆ ಅದರಲ್ಲಿ, ಟರ್ಮರಿಕ್, ಮತ್ತು ಫೆಂಗ್ರಿಕ್ ಲೀಫ್, ಅಂದರೆ ಅದು ಸೇಮ್ ಟು ಸೇಮ್ ಕೋರಿಯಂಡರ್ ಲೀಫ್ ಥರನೇ. ಮತ್ತು ಕೋರಿಯಂಡರ್ ಮತ್ತು ಗಾರ್ಲಿಕ್ ಮತ್ತು ಮೆಂತೆ ಲೀಫ್ ಕೂಡ ಯೂಸ್ ಮಾಡಿದ್ದಾರೆ. ಮತ್ತು ಡ್ರೈಡ್ ಲೆಮನ್, ಅದು ಪೀಸ್ ಏನು ಬಂದಿದೆ, ಡ್ರೈಡ್ ಲೆಮನ್ ಅಂದರೆ ನಮ್ಮದು ಇದರದ್ದು ಲಿಂಬೆ ಹುಳಿ ಏನಿದೆ ಅದನ್ನು ಡ್ರೈ ಮಾಡಿಬಿಟ್ಟು ಅದರದ್ದು ಸಾಂಬಾರು. ಆ್ಯಸಿಡಿಕ್ ರೆಗ್ಯುಲೇಟರ್ ಅಂತ ಯೂಸ್ ಮಾಡಿದ್ದಾರೆ. ಮತ್ತು ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಕ್ಯಾನೋಲಾ ಆಯಿಲ್ ಯೂಸ್ ಮಾಡಿದ್ದಾರೆ. ಉತ್ತಮವಾಗಿ ಟೇಸ್ಟ್ ಬರುತ್ತೆ. ನಾವು ಫಿಶ್ ಬಿರಿಯಾನಿ ಮಾಡಿ ಇಟ್ಟಿದ್ದೇನೆ, ಲಾಸ್ಟ್ ಟೈಮ್ ನೋಡಿದ್ದೇನೆ, ಒಳ್ಳೆ ಟೇಸ್ಟ್ ಬಂದಿದೆ. ಈಗ ನಾವು ಸಿಗಡಿ ಬಿರಿಯಾನಿ ಮಾಡುವ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಿದ್ದೇವೆ. ನಿಮಗೆ ಯಾವುದು ನಿಮ್ಮ ಇದರಲ್ಲಿ ಸಿಗುತ್ತೆ
ನಿಯರೆಸ್ಟ್ ಸ್ಟೋರಲ್ಲಿ ಅದು ಪೌಡರ್ ಯೂಸ್ ಮಾಡ್ಬೋದು. ಬೇರೆ ಏನು ಚೇಂಜಸ್ ಬರೋದಿಲ್ಲ, ಖಾಲಿ ಒಂದು ಟೇಸ್ಟಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಚೇಂಜಸ್ ಬರುತ್ತೆ. ನಾನು ಯೂಸ್ ಮಾಡೋದಂದ್ರೆ ಈಗ ಗಲ್ಫ್ ಥರ ಒಂದು ಇದು ಬರುತ್ತೆ, ಅಂದರೆ ಫ್ರೇಗ್ರೆನ್ಸ್ ಏನಿರುತ್ತೆ ನೋಡ್ಬೋದು. ಅದರದ್ದು ಕಮ್ಮಿ. ನಾವು ಅದಕ್ಕೆ ಬಿರಿಯಾನಿಗೆ ಏನು ತಪ್ಪಿದೆ ಅಂದರೆ ಇಜನ್ ತಪ್ಪು ಅಂತ ಹೇಳ್ತೇವೆ, ಅದು ಕೊಯ್ಲಿಕ್ಕೆ ಬಂದದ್ದು. ನಮ್ಮ ಮರ ಇದೆ, ನಮ್ಮದು ಇಜನ್ ತಪ್ಪಿದೆ, ದೊಡ್ಡ ಮರ ಇದೆ. ಅದರಲ್ಲೊಂದು ಒಳ್ಳೊಳ್ಳೆ ಒಂದು 2-3 ಎಲೆ ಕೊಯ್ಯುವ. ನೋಡ್ಬೋದು, 2 ಸಾಕು. ನೋಡಿ, ಈ ಥರ ಬರುತ್ತೆ ಇಜಿನ್ ತಪ್ಪು ಅಂದರೆ. ಓಕೆ, ಇಲ್ಲಿ ನೋಡ್ಬೋದು ಬಿರಿಯಾನಿ ರೈಸ್ ಏನಿದೆ, ಈ ಥರದ ರೈಸ್ ಯೂಸ್ ಮಾಡ್ತಿದ್ದೇವೆ. ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೇವೆ. ಅದಕ್ಕೆ ಎಷ್ಟು ನೀರೆಲ್ಲ ಸೇಮ್ ನೀವು ವೈಟ್ ರೈಸ್ ಯಾವ ಥರ ಮಾಡ್ತೇವೆ ಅದೇ ಥರ. ಅದಕ್ಕೆ ನಾವು ಸ್ವಲ್ಪ ಗೀ ಹಾಕೋದು, ಮತ್ತು ಇದು ಅದರದ್ದು ಲವಂಗದ್ದು ಮತ್ತು ಇದು ತೆಕ್ಕೆ ಎಲ್ಲ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಅದರ ಒಟ್ಟಿಗೆ ನಾವು ಕುದಿಲಿಕ್ಕೆ ಇಡಬೇಕಾಗತ್ತೆ. ಓಕೆ, ಈಗ ಈ ಕಡೆಯಲ್ಲಿ ರೈಸ್ ಆಗ್ತಾ ಉಂಟು ಬಿರಿಯಾನಿದು. ಬಿರಿಯಾನಿ ರೈಸ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಸೇಮ್ ಪ್ರೊಸೀಜರ್. ಆದರೆ ನಾನಿವತ್ತು ತೋರಿಸೋದು ಏನಂದರೆ ಮಸಾಲ, ಈ ಸಿಗಡಿ ಮೀನು ಯಾವ ಥರ ಮಸಾಲ ಮಾಡಿಬಿಟ್ಟು ಬಿರಿಯಾನಿ ಮಾಡುವಂತ. ಓಕೆ, ರೈಸ್ ಆದಮೇಲೆ ನಾನು ತೋರಿಸ್ತೇನೆ. ರೈಸ್ ಕುದೀತಾ ಉಂಟು, ಗ್ಯಾಸಲ್ಲಿ ಇಟ್ಟಿದ್ದೇವೆ. ಬಿರಿಯಾನಿದು ಇದು ಸಿಗಡಿದು ಮಸಾಲ ನಾವು ಹೊರಗಡೆ ಓಳೆಯಲ್ಲಿ ಮಾಡುವ, ಬನ್ನಿ. ನೋಡ್ಬೋದು, ಇದು ನಮ್ಮದು ಓಳೆಯಲ್ಲಿ ಮಾಡ್ತಾ ಇದ್ದೇವೆ. ತೆಂಗಿನ ಎಣ್ಣೆ ಯೂಸ್ ಮಾಡೋದು. ತೆಂಗಿನ ಎಣ್ಣೆ ಈ ಥರ ಕುದಿಬೇಕಾದ್ರೆ ಅದಕ್ಕೆ ಹಾಕಬೇಕಾಗಿರೋದು ಬೇವಿನ ಸೊಪ್ಪು. ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ, ಬೇವಿನ ಸೊಪ್ಪು ಹಾಕುವಂಥದ್ದು. ಬೇವಿನ ಸೊಪ್ಪು ಸ್ವಲ್ಪ ಸೌಂಡ್ ಬಂದಾಗ ಅದಕ್ಕೆ ಮತ್ತೆ ಈರುಳ್ಳಿ ಹಾಕುವಂಥದ್ದು. ಈರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕುವಂಥದ್ದು. ಈರುಳ್ಳಿ ಹಾಕಬೇಕು, ಚೆಂದ ಮಾಡಿ ಈ ಥರ ಬಿಡಿಸಿ ಬಿಡಿಸಿ ಹಾಕುವಂಥದ್ದು ಈರುಳ್ಳಿ. ಆನಂತರ ಈರುಳ್ಳಿ ಕೂಡ ಫ್ರೈ ಆಗಬೇಕು. ಈರುಳ್ಳಿ ಚೆಂದವಾಗಿ ಫ್ರೈ ಆಗಬೇಕಾಗತ್ತೆ, ಅಂದರೆ ಕಲರ್ ಸ್ವಲ್ಪ ಗೋಲ್ಡನ್ ಥರ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು. ನೋಡೋದು ಫ್ರೈ ಆಗ್ತಾ ಬಂತು. ಹೊರಗಡೆ ನೋಡ್ಬೋದು ವೆದರ್ ಯಾವ ಥರ ಇದೆ ಅಂತ. ಮಳೆ ಬಂದು ಈಗ ನಿಂತಿದೆ. ಇಲ್ಲಿ ನೋಡ್ಬೋದು ಹಳೆ ಕಾಲದ ಬಿಸಲೆಲ್ಲ ಇಟ್ಟಿದ್ದೇವೆ. ಬೇರೆ ಬೇರೆ ಪದಾರ್ಥಕ್ಕೆ ಬೇರೆ ಬೇರೆ ಬಿಸಲೆಗಳು, ಒಂದು ದೊಡ್ಡದು, ಒಂದು ಸಣ್ಣದು, ಮತ್ತು ಎಲ್ಲ ಕರಿ ಹಿರಿದಿದೆ. ಯಾವುದ್ಯಾವುದು ಪದಾರ್ಥಕ್ಕೆ ಯಾವ್ದು ಹಾಕಬೇಕು ಅದನ್ನೇ ಯೂಸ್ ಮಾಡುವಂಥದ್ದು. ನೋಡ್ಬೋದು ಇಷ್ಟು ಕಲರ್ ಆಗಬೇಕು. ಇದು ಆನಿಯನ್ ಯಾವ ಥರ ಇದಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಟೊಮೆಟೊ ಮತ್ತು ಈರುಳ್ಳಿ, ಇದು ಕಾಯಿ ಮೆಣಸು ಏನಿದೆ ಇದು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕಾಗತ್ತೆ. ಟೊಮೆಟೊ ಮತ್ತು ಕಾಯಿ ಮೆಣಸು ಮತ್ತು ಇದು ಬೇವು ಸೊಪ್ಪು ಒಂದಿದೆ, ಅದನ್ನು ಕೂಡ ಹಾಕಿಬಿಡುವ. ಮಿಕ್ಸ್ ಮಾಡುವ. ಇದೆಲ್ಲ ಫುಲ್ಲು ಕಂಪ್ಲೀಟ್ ಚಿಲ್ಲಿ ಆಗಬೇಕು, ಚಿಲ್ಲಿ ಥರ, ಅಂದರೆ ಫುಲ್ಲು ಫ್ರೈ ಆಗಬೇಕಾಗತ್ತೆ ಟೊಮೆಟೊ. ಅದೇನು ಟೊಮೆಟೊದು ಇದಿದೆ ಫ್ಲೇವರ್, ಅದೆಲ್ಲ ನೀರೆಲ್ಲ ಬಿಟ್ಟು ಅದು ಟೊಮೆಟೊ ಕಾಣಬಾರ್ದು, ಆ ಥರ ಅದರಲ್ಲಿ ಬೆರೆತೋಗಬೇಕು, ಅಷ್ಟು ಫ್ರೈ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಕಾಯಿಸ್ತಾ ಇರಬೇಕಾಗತ್ತೆ. ಇದಕ್ಕೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಆಗಬೇಕಾಗತ್ತೆ, ಏನಕ್ಕೆ ಅಂದರೆ ಗ್ರೇವಿ ಜಾಸ್ತಿ ಇದ್ದಷ್ಟು ಬಿರಿಯಾನಿ ತಿನ್ನಲಿಕ್ಕೆ ಚೆಂದ ಆಗುತ್ತೆ, ಅದಕ್ಕೋಸ್ಕರ. ಹೌದು, ಈರುಳ್ಳಿ ಮತ್ತು ಟೊಮೆಟೊ ಯಾವ ಥರ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಚೆಂದಾಗಿ ಫ್ರೈ ಆಗಿದೆ. ನೋಡ್ಬೋದು ಯಾವ ಥರ ಅದರದ್ದು ಟೆಕ್ಸ್ಚರ್ ಆಗಲಿ, ಯಾವ ಥರ ಇದು ಬಿಡ್ತಾ ಉಂಟು ಏನಂತ. ಅಲ್ಲಿ ನೋಡ್ಬೋದು ಮಳೆ ಬರ್ತಾ ಉಂಟು, ಈಗ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಬರ್ತಾ ಉಂಟು. ಹೊಳೆಯಲ್ಲಿ ಅಡುಗೆ ಮಾಡೋದೇ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಹೊಳೆಯಲ್ಲಿ. ಓಕೆ, ಚಳಿ ಆಗ್ತಾ ಉಂಟು, ಹೊಳೆದು ಬಿಸಿ ಬಿಸಿ ತುಂಬ ಚೆಂದಾಗಿದೆ. ನೋಡ್ಬೋದು ಯಾವ ಥರ ಫ್ಲೇವರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಇನ್ನು ನೆಕ್ಸ್ಟ್ ಡೈರೆಕ್ಟ್ ಮಸಾಲ ಏನಿದೆ ಅದು ಹಾಕ್ಬೋದು. ನೋಡುವ, ಸ್ವಲ್ಪ ಹೊತ್ತು ಕಾಯ್ದ ನಂತರ ಮಸಾಲ ಹಾಕುವ, ಅಲ್ಲಿವರೆಗೆ ಇರಲಿ ಇದೇ ಥರ. ಇಷ್ಟು ಫ್ರೈ ಆಗಿದೆ, ಫ್ರೈ ಆಗಿ ಚಿಲ್ಲಾಗಿದೆ ನೋಡ್ಬೋದು ಮಸಾಲ. ಇಷ್ಟಾದಮೇಲೆ ಈಗ ಡೈರೆಕ್ಟ್ ಪ್ರಾನ್ಸ್ ಏನಿದೆ ನಾವು ಮ್ಯಾರಿನೇಟ್ ಮಾಡಿರೋವಂಥದ್ದು, ಈ ಪ್ರಾನ್ಸ್ ಏನಿದೆ ಅದನ್ನು ಹಾಕುವ ಡೈರೆಕ್ಟ್. ಓಕೆ,
ಓಕೆ, ಮಿಕ್ಸ್ ಮಾಡುವ ಪ್ರಾನ್ಸ್ ಹಾಕಿರೋದನ್ನು. ನೋಡ್ಬೋದು, ಚಂದ ಮಾಡಿ ಮಿಶ್ರಣ ಮಾಡುವ ಎಲ್ಲ. ಹೊರಗಡೆ ಮಳೆ ಬರ್ತಾ ಉಂಟು, ನೋಡ್ಬೋದು ಯಾವ ಥರ ಮಳೆ ಬರ್ತಾ ಉಂಟಂತ. ಯಾವ ಥರ ಮಿಶ್ರಣ ಆಗಿದೆ ನೋಡ್ಬೋದು ಮಸಾಲ. ಓಕೆ, ಪ್ರಾನ್ಸ್ ರೆಡಿ ಆಗಿದೆ. ರೆಡಿ ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕು. ಓಕೆ, ಅದಕ್ಕೆ ಇನ್ನೂ ಮಸಾಲ ಎಲ್ಲ ಹಾಕಲಿಕ್ಕೆ ಉಂಟು, ತೋರಿಸ್ತೇನೆ ನಾನು ಈಗ. ಇದರಲ್ಲಿ ಸ್ವಲ್ಪ ಕಾಯಿಲಿ ಮುಚ್ಚಿದೀವಡ. ಸ್ವಲ್ಪ ನೀರು ಹಾಕುವ, ಏನಕ್ಕೆಂದರೆ ಬೇಯಬೇಕು, ಅದಕ್ಕೋಸ್ಕರ ನೀರು ಹಾಕಿಬಿಟ್ಟು ನೀರಲ್ಲಿ ಸ್ವಲ್ಪ ಬೇಯಲಿ, ಅಂದರೆ ಮಸಾಲೆ ಆಗಿದೆ. ಯಾಕೆಂದರೆ ಇಲ್ಲಾಂದರೆ ಅಡಿ ಹಿಡಿತದೆ. ಸ್ವಲ್ಪ ಟೇಸ್ಟ್ ನೋಡುವ ಯಾವ ಥರ, ಎಷ್ಟು ಉಪ್ಪೆಲ್ಲ, ಯಾಕೆಂದರೆ ಉಪ್ಪು ರುಚಿಗೆ ತಕ್ಕ ಹಾಕಬೇಕಾಗಿರುವಂಥದ್ದು. ಉಪ್ಪು ಸ್ವಲ್ಪ ಚಪ್ಪಿದೆ, ಉಪ್ಪು ಸ್ವಲ್ಪ ಹಾಕಬೇಕಾಗತ್ತೆ. ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿ. ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಇನ್ನೂ ಮಸಾಲೆ ಹಾಕ್ಲಿಕ್ಕೆ ಉಂಟು. ಇದೀಗ ಅದರ ಮ್ಯಾರಿನೇಟ್ ಮಸಾಲದಲ್ಲೇ ಬೇಯಬೇಕಾಗುತ್ತೆ ಸ್ವಲ್ಪ ಹೊತ್ತು. ನೋಡುವ, ಟೇಸ್ಟ್ ನೋಡುವ. ಸಾಕು, ಉಪ್ಪು ಕರೆಕ್ಟಾಗಿ, ಉಪ್ಪು ಎಲ್ಲ ಕರೆಕ್ಟ್ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇನ್ನೇನಿದ್ರು ಇದು ಬೇಯಿಸಿಬಿಟ್ಟು ಆನಂತರ ನಾವೊಂದು ಮಸಾಲ ಹಾಕಿಬಿಟ್ಟು ತೆಗೆಯುವಂಥದ್ದು. ಈಗ ಸ್ವಲ್ಪ ಹೊತ್ತು ಇದರಲ್ಲಿ ಚೆಂದವಾಗಿ ಬೇಯಲಿ. ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಬೋದು, ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಬೋದು. ಏನಕ್ಕೆ ಅಂದರೆ ಸ್ವಲ್ಪ ಗ್ರೇವಿ ಥರ ಇದ್ದಷ್ಟು ಒಳ್ಳೆಯದಾಗುತ್ತೆ. ಎಷ್ಟು ಗ್ರೇವಿ ಆಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ. ಯಾಕೆಂದರೆ ಇನ್ನು ನೀರು ಹಾಕಿದರೆ ಅಡಿ ಕೂಡ ಹಿಡಿಯುವುದಿಲ್ಲ, ಅದಕ್ಕೋಸ್ಕರ. ನೀರು ಹಾಕುವ. ನೀರು ಹಾಕಿಬಿಟ್ಟು ಇನ್ನು ಮಸಾಲ ಬೇರೆ ಹಾಕಲಿಕ್ಕೆ ಉಂಟು. ಈಗ ಇದರಲ್ಲಿ ಈ ಥರ ಸ್ವಲ್ಪ ಬೆಂದಲಿ ಒಳ್ಳೆ ಮಾಡಿ, ಆನಂತರ ಮಸಾಲ ಹಾಕಿದರೆ ತಿಕ್ಕಾಗುತ್ತೆ. ಓಕೆ, ಕುದೀತಾ ಬಂದಿದೆ ನೋಡ್ಬೋದು. ಇದು ಸೂಪ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಪ್ರಾನ್ ಸೂಪ್ ತುಂಬ ಚೆನ್ನಾಗಿರುತ್ತೆ ಇದು ಕುಡಿಲಿಕ್ಕೆ ಅಂತೂ. ನೋಡ್ಬೋದು, ಇದೇ ಸೂಪು ಆ್ಯಕ್ಚುಲಿ ಪ್ರಾನ್ಸ್ ಇದು. ನೋಡ್ಬೋದು ಯಾವ ಥರ ಆಯಿಲಿ 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 ಆಯಿಲ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಚೆಂದಾಗಿ ಬೆಂದಿದೆ ಇದು. ಇನ್ನು ಇದಕ್ಕೆ ಮಸಾಲ ಹಾಕುವ. ಸ್ವಲ್ಪ ಕೊದ್ದಿಲ್ಲ, ಯಾಕೆಂದರೆ ಅದರದ್ದು ಬೆಂಕಿಯಲ್ಲಿ ನಾವೀಗ ಓಳೆಯಲ್ಲಿ ಮಾಡೋದ್ರಿಂದ, ಗ್ಯಾಸಲ್ಲಾದರೆ ಇಷ್ಟೊತ್ತಿಗೆ ಪದಾರ್ಥ ಎಲ್ಲ ಊಟ ಮಾಡಿ ಆಗ್ತಾಯಿತ್ತು. ಓಳೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಒಳ್ಳೆಯಲ್ಲಿ ಮಾಡೋದ್ರಿಂದ ನೋಡ್ಬೋದು. ಈಗ ಕುದೀತಾ ಆಗಿದೆ, ನೋಡುವ ಎಷ್ಟು ಬೆಂದಿದೆ ಅಂತ. ಕಂಪ್ಲೀಟ್ ಆಗಿದೆ ಇದು, ಇನ್ನೇನು ವೆಯ್ಟ್ ಮಾಡುವಾಗಿಲ್ಲ. ನೋಡ್ಬೋದು ಎಷ್ಟು ಚೆಂದಾಗಿ ಬೆಂದಿದೆ ಅಂತ. ಸೂಪ್ ಎಲ್ಲ ಮೇಲೆ ಬಂದಿದೆ. ಇನ್ನು ಡೈರೆಕ್ಟ್ ಮಸಾಲ, ಫೈನಲ್ ಮಸಾಲ ಏನಿದೆ ಅದು ಹಾಕುವ. ಫೈನಲ್ ಮಸಾಲ ಅಂದರೆ ಬೇರೆ ಯಾವುದು ಮಸಾಲ ಅಲ್ಲ, ನಾನು ಆಗ ತೋರಿಸಿದ್ದನ್ನೇ ಮತ್ತೆ ರೀಯೂಸ್ ಮಾಡುವಂಥದ್ದು. ಆಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರುವಂಥದ್ದು, ಈಗ ಅದನ್ನೇ ರೀಯೂಸ್ ಮಾಡುವಂಥದ್ದು. ಓಕೆ, ಹಾಕುವ ಅದು ಮಸಾಲ. ನೋಡ್ಬೋದು ಮಸಾಲ ಹಾಕುವ. ಇದು ಆಗ ಯೂಸ್ ಮಾಡಿರುವಂಥದ್ದೇ ಮಸಾಲ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ನಾನು ಮತ್ತೊಮ್ಮೆ ಹೇಳ್ತೇನೆ, ಯಾಕೆಂದರೆ ಅದು ಆ್ಯಕ್ಚುಲಿ ವಿಡಿಯೋದಲ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ, ಆ ಕಾರಣಕ್ಕೆ. ನೋಡ್ಬೋದು. ಓಕೆ, ಈಗ ಮಸಾಲ ಹಾಕಿ ಆಯಿತು. ಮಿಶ್ರಣ ಮಾಡುವ ಮಸಾಲ ಚೆಂದವಾಗಿ. ಈಗ ಆ್ಯಕ್ಚುಯಲ್ ಫೈನಲ್ ರೆಸಿಪಿ ಅಂದರೆ ಈಗ ಹೇಳ್ಬೋದು. ಇದಕ್ಕೆ ಫೈನಲ್ ಆಗಿದೆ ಅಂತ ಹೇಳ್ಬಿಟ್ಟು. ಎಗ್ ಮಸಾಲ ಏನಾಗಿದೆ, ಎಗ್ ಮಸಾಲ ಅಲ್ಲ, ಬಿರಿಯಾನಿಗೆ ಬೇಕಾಗುವಂಥದ್ದು ಸಿಗಡಿ ಮೀನಿನ ಮಸಾಲ. ನೋಡ್ಬೋದು, ಎಟ್ಟಿ ಫೈನಲಿ ಕಂಪ್ಲೀಟ್ ಆಗಿದೆ. ಇದನ್ನಿನ್ನು ಡೈರೆಕ್ಟ್ ಸ್ವಲ್ಪ ಕುದಿದ ಮೇಲೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಮತ್ತೆ ಕೂಡ, ಯಾಕೆಂದರೆ ಇದನ್ನು ನಾವು ಇದಕ್ಕೆ ಯೂಸ್ ಮಾಡೋದರಿಂದ ನಮ್ಮದು ಬಿರಿಯಾನಿ ರೈಸಿಗೆ ಏನಾಗುತ್ತೆ ಅದು ಎಲ್ಲ ಇಳಿತದೆ, ಅಂದರೆ ಸವಿತದೆ ಅದು ಅರ್ಧ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗುತ್ತೆ. ಓಕೆ, ಸ್ವಲ್ಪ ಬೇಯಲಿ.
ಅದು ಯಾಕಂದರೆ ಮಸಾಲೆ ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ, ವಾಸನೆ ತಿನ್ನಬೇಕಾದ್ರೆ. ಅದಕ್ಕೆ ಬೆಸ್ಟ್ ಸ್ವಲ್ಪ ಕಾಯಿ ಬೆಂದಿದ ಮೇಲೆ ತೆಗೆಯುವ. ಓಕೆ, ಅಷ್ಟೊತ್ತಿಗೆ ಸ್ವಲ್ಪ 5 ನಿಮಿಷ ಸಾಕು. ಫೈನಲ್ ರೆಸಿಪಿ ಎಲ್ಲ ರೆಡಿಯಾಗಿದೆ. ಈಗ ನಾವು ಅದಕ್ಕೆ ಏನಿದೆ ಅದಕ್ಕೆ ನಮ್ಮದು ಕೊತ್ತಂಬರಿ ತಪ್ಪೇನಿದೆ, ಇದು ಆ್ಯಕ್ಚುಲಿ ಮೇಯ್ನ್ ಡಿಶ್. ಕೊತ್ತಂಬರಿ ಸೊಪ್ಪು ಇದು ಆ್ಯಕ್ಚುಲಿ ಮೇಯ್ನ್ ಸರ್ವ್ ಇದಕ್ಕೆ, ಯಾಕೆ ಟೇಸ್ಟಿಗೆ ಎಲ್ಲದಕ್ಕೆ. ಅದನ್ನು ಸ್ವಲ್ಪ ಸುತ್ತ ಹಾಕುವ. ಓಕೆ, ಸುತ್ತ ಹಾಕಿಬಿಟ್ಟು ಸ್ವಲ್ಪ ಅಲ್ಲೇ ಸ್ವಲ್ಪ ಟೇಸ್ಟ್ ನೋಡುವ. ಹೇಗೆ ಆಗಿದೆ ಏನಂತ ಸೂಪಿದು. ಇದಕ್ಕೆ ಬಿರಿಯಾನಿಗೆ ಹಾಕ್ಬೇಕಂತನಿಲ್ಲ, ಇದರಲ್ಲಿ ಡೈರೆಕ್ಟ್ ಊಟ ಮಾಡ್ಬೋದು, ಅಷ್ಟೊಂದು ಸೂಪರ್ ಆಗಿದೆ. ಈಗ ಬಿರಿಯಾನಿ ರೈಸಲ್ಲಿ ಆಲ್ರೆಡಿ ರೆಡಿಯಾಗಿದೆ, ಅದಕ್ಕೆ ಇದನ್ನು ಹಾಕುವ. ಅಂದರೆ ಫ್ಲೇವರ್ ಲೇಯರ್ ಹಾಕಿ ಹಾಕುವ. ಬನ್ನಿ. ನೋಡ್ಬೋದು ಬಿಸಿ ಬಿಸಿ ಕುದೀತಾ ಉಂಟು. ಬಿಸಿ. ಓಕೆ, ಈಗ ಏನು ವಿಶೇಷ ಅಂದರೆ, ಬಿರಿಯಾನಿ ಮಾಡಿದಾಗ ಯಾವುದೇ ಬಿರಿಯಾನಿ ಮಾಡಿದರೂ ಒಂದು ಮೊಟ್ಟೆ ಕೊಡೋದು, ಒಂದು ನಾರ್ಮಲ್ ಮೊಟ್ಟೆ ಇಡೋದು. ಅದರಲ್ಲಿ ಮೊಟ್ಟೆ ಇಟ್ಟರೆ ಒಂದು ಸ್ವಲ್ಪ ಸ್ಟೈಲ್ ಮತ್ತು ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಈಗ ಅದಕ್ಕೆ ಏನಂತ ಮಾಡಬೇಕಾದ್ರೆ, ಮೊಟ್ಟೆಗೆ ಬಾಯ್ಲ್ಡ್ ಮಾಡಿಬಿಟ್ಟು ಈ ಥರ ಇದರಲ್ಲಿ ಎಣ್ಣೆ ಮತ್ತು ಬಿರಿಯಾನಿದೆ ಮಸಾಲ ಹಾಕಿಬಿಟ್ಟು ಈ ಮೊಟ್ಟೆಯನ್ನು ಟಾಸ್ ಮಾಡಬೇಕು. ಅಂದರೆ ಸ್ವಲ್ಪ ಫ್ರೈ ಆಗುವ ಹಾಗೆ ಮಾಡಬೇಕಾಗತ್ತೆ. ಅದರದ್ದು ರುಚಿ ಬರುತ್ತೆ ಅಷ್ಟೇ. ಮಸಾಲದು ಮೇಲೆದು ಏನು ಪದರ ಇರುತ್ತೆ ಅದಕ್ಕೆ ಸ್ವಲ್ಪ ಮೊಟ್ಟೆದು ಬಿರಿಯಾನಿ ಮಸಾಲದು ಸ್ಪ್ರೆಡ್ ಆಗುತ್ತೆ, ಅದು ಸ್ವಲ್ಪ ರುಚಿಕರ ಆಗುತ್ತೆ. ಈ ಥರ ಮಾಡಿದರೆ ಆಯಿತು. ನೋಡ್ಬೋದು ಒಳ್ಳೆ ಫ್ರೈ ಆಗುತ್ತೆ ಅಷ್ಟೇ. ಈಗ ನೋಡ್ಬೋದು ಎಲ್ಲ ರೆಡಿ ಇದೆ. ನಾವು ಈ ಥರ ಇದು ಯೂಸ್ ಮಾಡೋದು ಬಿರಿಯಾನಿಗೆ. ಇದರಲ್ಲಿ ದಮ್ ಬಿರಿಯಾನಿ ಕೂಡ ಮಾಡ್ಬೋದು, ಯಾವ ಥರದ ಬಿರಿಯಾನಿ ಕೂಡ ಮಾಡ್ಬೋದು. ದೊಡ್ಡ ಸೈಜ್ ಇದಿದೆ. ಇಲ್ಲಿ ರೈಸ್ ರೆಡಿ ಆಗಿದೆ ನೋಡ್ಬೋದು. ಇದರದ್ದು ನಾನು ವಿಡಿಯೋ ಎಲ್ಲ ಹಾಕಿದ್ದೇನೆ. ಇದು ರೈಸ್ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಸೇಮ್ ಪ್ರೊಸೀಜರ್ಸ್. ಇದು ನಾನು ಇದು ಮಾಡಿರುವಂಥದ್ದು, ನಮಗೆ ಪ್ರಾನ್ಸ್ ಇದೆ, ಮಸಾಲ ಇದೆ ಬಿರಿಯಾನಿದು ಅದು. ಮತ್ತು ಇಲ್ಲಿ ಮೊಟ್ಟೆ ಇದೆ ಫ್ರೈ ಮಾಡಿರುವಂಥದ್ದು. ಇದು ಗೀ ಮನೆಯಲ್ಲೇ ಮಾಡಿರೋದು. ಇದರದ್ದು ನಾನು ಸಪ್ರೇಟ್ ವಿಡಿಯೋ ಹಾಕ್ತೇನೆ, ಇದು ಯಾವ ಥರ ಮಾಡಿರೋದು ಅಂತ. ಮನೆಯಲ್ಲೇ ಮಾಡಿರೋ ಗೀ. ಮತ್ತು ಇದೇನಿದೆ ಇಂಗ್ರೀಡಿಯೆಂಟ್ಸ್ ಫೈನಲ್ ನಮಗೆ ಟೆಕ್ಸ್ಚರ್ಗೆ ಲೇಯರ್ಸ್ಗೆ ಹಾಕುವಂಥದ್ದು, ಗಾರ್ನಿಷ್ ಮಾಡಲಿಕ್ಕೆ ಹಾಕುವಂಥದ್ದು. ಗ್ರೌಂಡ್ ನಟ್ಸ್ ಆಗಲಿ, ಮತ್ತು ಈರುಳ್ಳಿ ಫ್ರೈ ಮಾಡಿರುವಂಥದ್ದು, ಮತ್ತು ಕೊರಿಯಂಡರ್ ಲೀವ್ಸ್. ಈಗ ಮೊದಲನೆಗೆ ಇದಕ್ಕೆ ನಮಗೆ ಸ್ವಲ್ಪ ಗೀ ಹಾಕುವ. ಈ ಥರ ನೋಡ್ಬೋದು, ಓಕೆ, ಗೀ ಹಾಕುವಂಥದ್ದು. ಆನಂತರ ಸ್ವಲ್ಪ ರೈಸ್ ಹಾಕುವ. ರೈಸ್ ಹಾಕುವ ರೀತಿ ನೋಡ್ಬೋದು ಯಾವ ಥರ ಅಂತ. ಸ್ವಲ್ಪ ಈ ಥರ ಸ್ಪ್ಲಾಶ್ ಬಿಡಿಸಿ ಹಾಕಬೇಕಾಗತ್ತೆ. ಸ್ವಲ್ಪ ಲೈಟಿಗೆ ನಿಮಗೆ ಟೇಸ್ಟಿಗೆ ಬೇಕಿದ್ರೆ ಉಪ್ಪು ನೋಡ್ಬೋದು. ಈಗ ರೈಸ್ ಏನಿದೆ, ಫಸ್ಟ್ ಇದಕ್ಕೆ ರೈಸ್ ಹಾಕಿದ ಮೇಲೆ ಈಗ ಅದರದ್ದು ಈರುಳ್ಳಿ ಫ್ರೈ ಅದನ್ನು ಹಾಕಬೇಕಾಗತ್ತೆ. ಮತ್ತು ಗ್ರೌಂಡ್ ನಟ್ಸ್ ಸ್ವಲ್ಪ, ಅಂದರೆ ಕ್ಯಾಶ್ಯೂ ಎಲ್ಲ ಹಾಕಿರೋದಂಥದ್ದು, ಮತ್ತು ಸ್ವಲ್ಪ ಕೋರಿಯಂಡರ್ ಲೀಫ್. ಅದು ಮಿಶ್ರಣ ಒಂದು ಸ್ವಲ್ಪ ಕ್ಲಿಯರಾಗಿ ಆಗಲಿ ಅಂತ ಅಷ್ಟೇ. ಆನಂತರ ಮತ್ತೆ ನಾವು ಸಿಗಡಿ ಮೀನಿದು ಇದು ಏನು ಮಾಡಿದೆ ಮಸಾಲ, ಅದನ್ನು ಮತ್ತೆ ಅದರ ಮೇಲೆ ರೈಸಿದ ಮೇಲೆ ಈ ಥರ ಹಾಕಬೇಕು. ಅಂದರೆ ಸುತ್ತ ಹಾಕಿದಷ್ಟು ಒಳ್ಳೆಯದು, ಯಾಕಂದರೆ ಎಲ್ಲ ರೈಸಿದು ಏನಿರುತ್ತೆ ಅದನ್ನು ಸವಿಯುವಂಥದ್ದು ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಸುತ್ತ ಹಾಕ್ತಾ ಹೋಗೋದು. ನಂತರ ಅದರ ಮೇಲೆ ಮತ್ತೆ ನಾವು ರೈಸ್ ಹಾಕಬೇಕಾಗತ್ತೆ. ಫುಲ್ ಸರೌಂಡ್, ಅಂದರೆ ಸುತ್ತ ಎಷ್ಟು ದೊಡ್ಡ ಇದಕ್ಕೆ ಬರುತ್ತೆ ಬಿಡಿಸಿ ಹಾಕಬೇಕಾಗತ್ತೆ. ಡೈರೆಕ್ಟ್ ಹಾಕಿದರೆ ಅದು ಅಷ್ಟೊಂದು ಅಂಟು ಥರ ಬರುತ್ತೆ, ಮತ್ತು ಒಂದೇ ಕಡೆಗೆ ಹೋಗುತ್ತೆ, ನಿಲ್ಲುತ್ತದೆ. ಅದಕ್ಕೋಸ್ಕರ ಈಗ ನೋಡ್ಬೋದು ನಾನು ಯಾವ ಥರ ಹಾಕಿದ್ದೇನೆ. ಬಿರಿಯಾನಿ ಎಲ್ಲ ಇದೇ ಥರ ಮಾಡುವಂಥದ್ದು ಜಾಸ್ತಿಯಾಗಿ. ಆನಂತರ ಅದಕ್ಕೆ ಸ್ವಲ್ಪ ಮತ್ತೆ ಗೀ ಹಾಕಬೇಕು, ಒಂದು 2 ಟೇಬಲ್ ಸ್ಪೂನು ಸುತ್ತ. ಸ್ವಲ್ಪ ಅದರದ್ದು ಇದು ಪರಿಮಳ ಏನು ಬರುತ್ತೆ ಸ್ವಲ್ಪ ಚೆಂದಾಗಿ ಬರುತ್ತೆ ಗೀದು, ಅದಕ್ಕೋಸ್ಕರ. ಆನಂತರ 2 ಟೇಬಲ್ ಸ್ಪೂನ್ ಗೀ ಹಾಕಿದ ಮೇಲೆ ಮತ್ತೆ ರಿಪೀಟ್ ಮಾಡುವಂಥದ್ದು ಪ್ರೊಸೀಜರ್. ಈರುಳ್ಳಿ ಫ್ರೈ ಮಾಡಿರೋದನ್ನು ಹಾಕುವಂಥದ್ದು, ಮತ್ತು ನಮ್ಮದು ಗೇರು ಬೀಜದ ಇದೇನಿದೆ ಅದನ್ನು ಹಾಕುವಂಥದ್ದು, ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಹಾಕುವಂಥದ್ದು, ಸ್ವಲ್ಪ ಎಸೆನ್ಸಿಗೆ ಮತ್ತೆ ಇದನ್ನು ಹಾಕುವಂಥದ್ದು, ಯಾವುದು ನಾವು ಸಿಗಡಿ ಮೀನಿದು ಮಸಾಲೆ ಏನಿದೆ ರೆಡಿ ಮಾಡಿರುವಂಥದ್ದು
ಅದನ್ನೇ ಮತ್ತೆ ರಿಪೀಟ್ ಮಾಡುವಂಥದ್ದು. ಇದು ಪ್ರೊಸೀಜರನ್ನು ನಾವು ರಿಪೀಟ್ ಮಾಡಿದರೆ ಆಯ್ತು. ನೀವು ನೋಡೋದಿದ್ರೆ ಈಗಲೇ ನೋಡ್ಬೋದು ಬಿರಿಯಾನಿ ಯಾವ ಥರ ಇದಾಗಿದೆ ಅಂತ ಹೇಳ್ಬಿಟ್ಟು, ಕಲರ್ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಇದಕ್ಕೆ ಬಿರಿಯಾನಿ ಕಲರ್ ಬೇಕಿದ್ರೆ ಯೂಸ್ ಮಾಡ್ಬೋದು. ಅಂದರೆ ಮೇಲ್ಗಡೆ ಫ್ಲೇವರ್ಸ್ ರೋಸ್ ಫ್ಲೇವರ್ ಅಂತೆಲ್ಲ ಬರುತ್ತೆ ನಿಮಗೆ, ಅದು ಬೇಕಿದ್ರೆ ಹಾಕಿದರೆ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ನಿಮಗೆ ರೈಸ್ ಕೂಡ ಅಷ್ಟೇ ಬೇರೆ ಬೇರೆ ಕಲರ್ಗೆ ಬರುತ್ತೆ. ನೋಡ್ಬೋದು ಎಲ್ಲ ಇದನ್ನು ಮೇಲೆ ತರ ಲಾಸ್ಟಿಗೆ ಫೈನಲ್ ಇದು ಮಾಡಬೇಕಾದ್ರೆ ಈ ಥರ ಹಾಕುವಂಥದ್ದು. ಇದರಲ್ಲಿ ಗ್ರೇವಿ ಏನಿದೆ ತುಂಬ ಚಂದವಾಗಿ ಸವಿಯುತ್ತದೆ ಎಲ್ಲ ರೈಸಿಗೆ, ಒಂದೇ ಒಂದು ರೈಸ್ ಬಿಡದಾಗೆ ಎಲ್ಲ ರೈಸಿಗೆ ಚಂದವಾಗಿ ಸವಿತದೆ. ಆನಂತರ ಏನು ಮಾಡೋದಂತೇಳಿ ಎಲ್ಲ ಹೀರ್ಕೊಂಡಿದ ಮೇಲೆ ನಮಗೆ ನೋಡುತ್ತೆ ಈ ಥರ ಬಂದರೆ ಡ್ರೈ ಆದಾಗೆ ಆಗುತ್ತೆ ಮಸಾಲ. ಅದರ ಮೇಲೆ ಮತ್ತೆ ಉಳಿದ ರೈಸನ್ನು ಎಲ್ಲ ಹಾಕ್ಕೊಂಡು ಬಾಸ್ಮತಿ ರೈಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆಂದ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇರಬೇಕು ಮಾತ್ರ ನಡುವೆ. ನಾನು ತೋರಿಸಿದ್ದೀನಿ ನಿಮಗೆ. ಒಂದೊಂದು ಲೇಯರ್ ಹಾಕಿದ ತಕ್ಷಣ ಒಂದೊಂದು ಸ್ವಲ್ಪ ಚಿಮುಟಿ ಉಪ್ಪು ಹಾಕ್ಬೇಕು, ಯಾಕಂದರೆ ರೈಸಿಗೆ ಸ್ವಲ್ಪ ಉಪ್ಪು ಬಿದ್ದಾಗ ನಮಗೆ ಬಾಯಿಗೆ ರುಚಿ ಸ್ವಲ್ಪ ಚೆಂದಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಕಾರಣಕ್ಕಾಗಿ ನೋಡ್ಬೋದು ಎಲ್ಲ ರೈಸ್ ಇದೇ ಥರ ಮಾಡುವಂಥದ್ದು. ಈ ಥರ ಮಾಡಿದ ಮೇಲೆ ನಾವು ಮೊಟ್ಟೆ ಮೊಟ್ಟೆ ಅಲ್ಲ, ಉಳಿದಿರುವ ಇದೇನಿದೆ ಆನಿಯನ್ಸ್ ಎಲ್ಲ ಮಾಡಿದ್ದೇವೆ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಅದನ್ನೆಲ್ಲ ಇನ್ನು ಅದರ ಮೇಲೆ ಹಾಕಿ ಸ್ವಲ್ಪ ಅಂದರೆ ನೋಡಲಿಕ್ಕೆ ಸ್ವಲ್ಪ ಚೆಂದಾಗಿ ಆಗಲಿ ಅಂತ ಹೇಳ್ಬಿಟ್ಟು ಗೀಯನ್ನು ಹಾಕಿ ಸ್ವಲ್ಪ ಅದರದ್ದು ಪರಿಮಳ ಬರಲಿ ಅಂತ ಗೀ ಹಾಕಿ, ಆನಂತರ ಎಲ್ಲ ಉಳಿದಿರುವ ನಾವು ಇದು ನೀರುಳ್ಳಿ ಮತ್ತು ಗೇರು ಬೀಜದೆಲ್ಲ ಏನು ಫ್ರೈ ಮಾಡಿ ಇಟ್ಟಿದ್ದೇವೆ ಅದನ್ನೆಲ್ಲ ಅದರ ಪಾತ್ರೆ ಮೇಲುಗಡೆ ಹಾಕುವಂಥದ್ದು. ಈಗ ರೈಸಿದ ಮೇಲುಗಡೆ ಹಾಕಿಬಿಟ್ಟು ಅದನ್ನು ಮೊಟ್ಟೆ ಬಾಯ್ಲ್ ಮಾಡಿರೋ ಮೊಟ್ಟೆ ಕೂಡ ನೋಡ್ಬೋದು, ಅದನ್ನು ಕೂಡ ಅದರ ಮೇಲೆ ಚಂದವಾಗಿ ನಮಗೆ ಅಂದರೆ ಸ್ವಲ್ಪ ಡಿಸೈನಿಗೆ ತಕ್ಕ ಈ ಥರ ಒತ್ತಿ ಎಲ್ಲೆಲ್ಲಿ ಜಾಗ ಇದೆ ಅದರಲ್ಲಿ ಎಷ್ಟು ಜನರಿಗೆ ತಕ್ಕಷ್ಟು ಮೊಟ್ಟೆ ಮಾಡಿದ್ದೇವೆ ನಾವು. ಆ ಮೊಟ್ಟೆಯನ್ನು ಅದರಲ್ಲಿ ಇಟ್ಟು ಮೇಲ್ಗಡೆ ಇಟ್ಟರೆ ಆಯ್ತು ಅಷ್ಟೇ. ಅಂದರೆ ಬಿರಿಯಾನಿ ಅಂದಮೇಲೆ ಮೊಟ್ಟೆ ಇಲ್ಲ ಅಂದರೆ ಅದಕ್ಕೊಂದು ಎಂಡ್ ಬರೋದಿಲ್ಲ. ಅಂದರೆ ಬಿರಿಯಾನಿ ಯಾವುದೇ ಫುಲ್ ಬಿರಿಯಾನಿ ತಗೊಂಡ್ರೆ ಈಗ ಹೋಟೆಲಲ್ಲಿ ಕೂಡ ಮೊಟ್ಟೆ ಒಂದು ಕೊಡ್ತಾರೆ, ಹಾಫ್ ಬಿರಿಯಾನಿ ತಗೊಂಡ್ರೆ ಮೊಟ್ಟೆ ಬರೋದಿಲ್ಲ ಆ ಥರ. ಈಗ ನಾವು ಫುಲ್ ಬಿರಿಯಾನಿ ಮಾಡಿದರೆ ಯಾವ ಥರ ಮೊಟ್ಟೆ ಕೊಡ್ತಾರೆ ಅದೇ ಥರ ಮಾಡಿದ್ದೇವೆ. ಅನಂತರ ಅದರ ಮೇಲ್ಗಡೆ ಸ್ವಲ್ಪ ಗೀ ಹಾಕಿಬಿಟ್ಟು ಇದನ್ನು ಕವರ್ ಮಾಡಿಬಿಟ್ಟು ಮೇಯ್ನ್ ಆ್ಯಕ್ಚುಲಿ ಏನಂತೇಳಿ ಇಲ್ಲಿಗೆ ಬಿರಿಯಾನಿ ಮುಕ್ತಾಯ ಆಗುತ್ತೆ. ಆದರೆ ಇದನ್ನು ಇನ್ನೂ ಸ್ವಲ್ಪ ಒಲೆಯಲ್ಲಿಟ್ಟರೆ ಇದು ದಮ್ ಅಂದರೆ ಈ ಹೈದರಾಬಾದಿ ದಮ್ ಬಿರಿಯಾನಿ ಎಲ್ಲ ಏನಿರುತ್ತೆ ಸ್ಟೀಮ್ ಅಂದರೆ ಫುಲ್ಲು ಸ್ವಲ್ಪ ಬಿಸಿ ಕೂಡ ಆಗುತ್ತೆ, ಮತ್ತು ಅದರದ್ದು ಪರಿಮಳ ಎಲ್ಲ ಸವಿದು ಅದರಲ್ಲಿ ಏನು ನಾವು ಹಾಕಿದ್ದೇವೆ ಮಿಡಲ್ ಲೇಯರ್ ಮಾಡಿದ್ದೇವೆ ಎಲ್ಲ ಕಂಪ್ಲೀಟಾಗಿ ಸವಿದುಕೊಂಡು ಒಳ್ಳೆ ಮಾಡಿ ಒಂದು ಟೇಸ್ಟ್ ಫ್ರೇಗ್ರೆನ್ಸ್ ಬರುತ್ತೆ. ಓಕೆ, ನಿಮಗೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಈಗ ನಾವು ತೆಗೆಯುವ ಜಾಸ್ತಿ ಹೊತ್ತು ಇಡಬಾರ್ದು, ಯಾಕಂದರೆ ಅಡಿ ಹಿಡಿತದೆ ನಾವು ಹಾಕಿರುವಂಥದ್ದೆಲ್ಲ. ಜಾಸ್ತಿ ಇಡಬೇಕಾಗಿಲ್ಲ, ಒಂದು 3-4 ನಿಮಿಷ ಅಷ್ಟೇ. ಈ ಥರ ಇಟ್ಟರೆ ನಮ್ಮದು ಸಿಗಡಿ ದಮ್ ಬಿರಿಯಾನಿ ಏನಿರುತ್ತೆ ಅದು ರೆಡಿ ಆಗುತ್ತೆ. ಬನ್ನಿ ಈಗ ತೆಗೆದುಬಿಟ್ಟು ನೋಡುವ ಯಾವ ಥರ ಆಗಿದೆ ಅಂತ. ಬಿರಿಯಾನಿ ಈಗ ಹಾಕುವ ಟೈಮು ಅಂದರೆ ಸರ್ವ್ ಮಾಡುವ ಟೈಮು ಇದಕ್ಕೆ ಹಾಕುವ ಬಿರಿಯಾನಿ ಲೇಯರ್ ಆಗಿರೋದ್ರಿಂದ ತುಂಬ ಚೆಂದ ಆಗುತ್ತೆ. ಅದರದ್ದು ಗ್ರೇವಿ ಆಗಲಿ ಎಲ್ಲ ನೋಡ್ಬೋದು, ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಯಾವ ಥರ ಗ್ರೇವಿ ಸೂಪರ್ಬ್ ಆಗಿದೆ ಅಂತ. ರೈಸ್ ಹಾಕುವ. ಮೊಟ್ಟೆ ಹಾಕುವ. ಓಕೆ, ನೋಡು ಈಗ ಟೇಸ್ಟ್ ಮಾಡುವ ಟೈಮ್ ನಮ್ಮದು. ರೈತ ನೋಡ್ಬೋದು. ನಾವು ಈಗ ಸ್ಟಾರ್ಟ್ ಮಾಡುವ, ಅಂದರೆ ಯಾವ ಥರ ಇದೆ ಅಂತ. ಬಿರಿಯಾನಿ ನೋಡ್ಬೋದು. ಯಾವ ಥರ ಇದು ನಮ್ಮದು ಪ್ರಾನ್ಸ್ ಸಿಗಡಿ ನೋಡ್ಬೋದು ಯಾವ ಥರ ಇದಾಗಿದೆ. ಅಂದರೆ ಮಸಾಲ ಗ್ರೇವಿ ಎಲ್ಲ ಫ್ರೈ ಆಗಿರುವಂಥದ್ದು. ರೈತ ನೋಡ್ಬೋದು, ರೈತ ಹಾಕುವ ಫಸ್ಟ್. ನನಗೆ ರೈತ ಅಂದರೆ ತುಂಬ ಇಷ್ಟ, ಕೆಲವರಿಗೆ ರೈತ ಇಷ್ಟ ಆಗೋದಿಲ್ಲ. ರೈತ ಜೊತೆ ನಾವು ಫಸ್ಟ್ ಇದು ಟೇಸ್ಟ್ ಮಾಡುವ,
ಸಿಗಡಿ ಯಾವ ಥರ ಟೇಸ್ಟ್ ಇದೆ ಅಂತ ನೋಡುವ. ಸಖತ್ ಟೇಸ್ಟ್ ಇದೆ. ಮಸಾಲ ಅಂತೂ ಸೂಪರ್ ಆಗಿದೆ. ಅಂದರೆ ಅರಬಿಕ್ ಸ್ಟೈಲ್ ಥರ ಆಗಿದೆ. ಅರಬಿಕ್ ನಾವು ಮಸಾಲ ಆ್ಯಕ್ಚುಲಿ ಗಲ್ಫಿದು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಡಿಶ್ ಏನಿದೆ ಅರಬಿಕ್ ಸ್ಟೈಲ್ ಥರ ಡಿಶ್ ಬಂದಿದೆ. ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಅಂತ ಹೇಳ್ಬೋದು. ರೈಸ್ ನೋಡು ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸಿಗಡಿ ಒಳ್ಳೆ ಮಾಡಿ ಬೆಂದಿದೆ, ನೋಡ್ಬೋದು ಯಾವ ಥರ ಬೆಂದಿದೆ ಅಂತ. ಟೆಕ್ಸ್ಚರ್ ಬಿಟ್ಟಿದೆ ಕ್ಲೀನಾಗಿ. ಓಕೆ, ಈಗ ರೈಸ್ ಜೊತೆಗೊಂದು ಟೇಸ್ಟ್ ಮಾಡುವ ನೋಡಿ. ಈ ವೆದರ್ಗೆ ಈ ಥರ ಒಂದು ಮೀಲ್ಸ್ ಸಿಕ್ಕಿದ್ರೆ ಸೂಪರ್. ಫುಲ್ ಮೀಲ್ಸ್ ಬಂದಾಗ ಇದೊಂದು ಹೋಟೆಲಲ್ಲಿ ನೀವು ಮಾಡೋದಿದ್ರೆ ಒಂದು ಪ್ಲೇಟ್ಗೆ ಮಿನಿಮಮ್ ಅಂದರೆ ಪ್ರಾನ್ಸ್ ಬಿರಿಯಾನಿಗೆ 400 to 450 ಸೀಸನಲ್ ರೇಟ್ ಇರುತ್ತೆ. ಇಲ್ಲಂತೂ ಸೂಪರ್ ಆಗಿದೆ. ಎಗ್ ಇದೆ ನೋಡ್ಬೋದು. ಒಂದು ಬಿರಿಯಾನಿ ಅಂತೇಳಿದೆ ವಿದೌಟ್ ಎಗ್ ಅದೊಂದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಎಗ್ಗು ಕೂಡ ಜೊತೆಗಷ್ಟೇ. ಒಂದು ರೈಸು ತಿಂದರೆ ಎಗ್ ಜೊತೆಗೆ ಅಲ್ವಾ. ಇದು ಕೂಡ ಅಷ್ಟೇ. ಹೊಟ್ಟೆ ಹಸಿದಾಗ ಈ ಥರದೊಂದು ಮೀಲ್ಸ್ ಸಿಕ್ಕಿದೆ ಅಂತ ಹೇಳಿದರೆ ಮತ್ತು ಸಾಯಂಕಾಲ ಊಟ ಮಾಡಬೇಕಾಗೇನಿಲ್ಲ. ಆ ಥರ ಒಂದು ಡಿಶ್ ಕಂಪ್ಲೀಟ್ ಆಗುತ್ತೆ. ಪ್ರಾನ್ಸ್ ಬಿರಿಯಾನಿ ಮಾಡಿ ನಿಮ್ಗಂತೂ 100% ನಾನು ಮಾಡಿದ ಥರ ಮಾಡಿದರೆ 100% ಟೇಸ್ಟ್ ಇದೇ ಥರ ಬರುತ್ತೆ. ಮಸಾಲೆ ನಾನು ಹೇಳಿದಾಗ ಯಾವ ಥರ ಮಸಾಲೆ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ಅದರಲ್ಲೇನು ಡಿಫರೆನ್ಸ್ ಬರೋದಿಲ್ಲ. ಟೇಸ್ಟ್ ಮಾತ್ರ ಚೇಂಜಸ್ ಇರುತ್ತೆ. ಇನ್ನಷ್ಟು ಈ ಥರದ ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.